ನಮಸ್ಕಾರ ವೀಕ್ಷಕರೇ, ಕೃಷ್ಣ ಮುಂದೆ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹನುಮಂತರ 11 ದಿನಗಳ 11 ಬಾರಿ ಓದುವ ಹನುಮಾನ್ ಚಾಲೀಸ ಸಂಕಲ್ಪದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕ್ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಜೀವನದಲ್ಲಿ ನಿಮಗೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದಕ್ಕೆ ಒಂದೇ ಒಂದು ಸೊಲ್ಯೂಷನ್ ಅಂದರೆ ಆಂಜನೇಯ. ಆಂಜನೇಯನ ಆರಾಧನೆ ಯಾರು ಮಾಡ್ತಾರೋ ಅವರ ಜೀವನದಲ್ಲಿ ಎಂಥ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸ್ವತಃ ಆಂಜನೇಯರೇ ಬಗೆಹರಿಸುತ್ತಾರೆ. 11 ದಿನಗಳ ಕಾಲ ಮಾಡುವ ಹನುಮಂತನ ಸಂಕಲ್ಪ ತುಂಬಾ ಪವರ್ಫುಲ್ ಆಗಿರುತ್ತೆ. ಯಾಕಂದರೆ ಈ ಸಂಕಲ್ಪದಲ್ಲಿ ನಾವು ನೇರವಾಗಿ ಹನುಮಂತನನ್ನ ಸಹಾಯ ಬೇಡ್ತೀವಿ. ಈ 11 ದಿನಗಳ ಸಂಕಲ್ಪವನ್ನು ನೀವು ಪೂರ್ತಿ ಮಾಡಿದ್ದೇ ಆದರೆ 100% ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಆದರೆ ಇದನ್ನ ಪೂರ್ತಿ ಮಾಡೋದು ಅಷ್ಟೊಂದು ಸುಲಭ ಏನಲ್ಲ. ಈ 11 ದಿನಗಳಲ್ಲಿ ಸಾಕ್ಷಾತ್ ಆಂಜನೇಯನೇ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಈ 11 ದಿನಗಳ ಸಂಕಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ಈಗ ನಾವು ತಿಳಿದುಕೊಳ್ಳೋಣ. ಈ 11 ದಿನಗಳ ಸಂಕಲ್ಪದಲ್ಲಿ ಪ್ರತಿದಿನ 11 ಬಾರಿ ತಪ್ಪದೇ ಹನುಮಾನ್ ಚಾಲೀಸವನ್ನು ಓದಬೇಕು ಅನ್ನೋದೇ ಇದರ ಮುಖ್ಯ ನಿಯಮ ಆಗಿದೆ. ಇನ್ನು ಈ ಸಂಕಲ್ಪವನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ, ಮೊದಲಿಗೆ ನಿಮ್ಮ ಕೋರಿಕೆ ಏನು ಅನ್ನೋದನ್ನು ಫಿಕ್ಸ್ ಮಾಡಿಟ್ಕೋಬೇಕು. ಆ ಕೋರಿಕೆಯಲ್ಲಿ ಒಬ್ಬರಿಗೆ ನೋವು ದುಃಖ ಕಷ್ಟ ಕೊಡೋ ರೀತಿ ಇರಬಾರ್ದು. ಹಾಗೆ ಒಬ್ಬರು ಹಾಳಾಗಿ ಹೋಗಲಿ ಅಥವಾ ಒಬ್ಬರು ಸಾಯಲಿ, ಈ ರೀತಿ ಯಾವುದನ್ನು ಕೂಡ ನೀವು ಕೋರಿಕೆ ಇಟ್ಕೋಬಾರ್ದು. ಕೋರಿಕೆ ಏನು ಇಟ್ಕೋಬೇಕಂದ್ರೆ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ, ಒಳ್ಳೆ ಕೆಲಸ ಸಿಗಬೇಕು ಅಂತಾನೋ, ಮಾಡಿದಂಥ ಸಾಲ ತೀರಬೇಕು ಅಂತಾನೋ, ಅಥವಾ ಮನೆ ಕಟ್ಟಬೇಕು ಅಂತಾನೋ, ನೀವು ಮಾಡ್ತಿರೋ ಕೆಲಸದಲ್ಲಿ ಯಶಸ್ವಿ ಸಿಗಬೇಕು ಅಂತಾನೋ, ಈ ರೀತಿ ಯಾವುದಾದ್ರೂ ಒಂದು ಒಳ್ಳೆಯ ಕೋರಿಕೆನ ಫಿಕ್ಸ್ ಮಾಡ್ಕೊಳ್ಳಿ. ಒಂದೇ ಒಂದು ಕೋರಿಕೆಯನ್ನು ಮಾತ್ರ ಇಟ್ಕೋಬೇಕಾಗತ್ತೆ. ಎರಡನೇದು, ಇದನ್ನು ಮಂಗಳವಾರದಿಂದ ನೀವು ಶುರು ಮಾಡಬೇಕು. ನೀವು ಯಾವ ಮಂಗಳವಾರದಿಂದ ಸಂಕಲ್ಪ ಮಾಡ್ಕೋಬೇಕು ಅಂತ ಇದ್ದೀರೋ ಆ ದಿನ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯಿಂದ ಏಳಬೇಕು. ಬ್ರಹ್ಮ ಮುಹೂರ್ತದ ಟೈಮಿಂಗ್ ಏನಂದರೆ ಬೆಳಗ್ಗೆ 3:30ರಿಂದ ಬೆಳಗ್ಗೆ 5:30ರವರೆಗೂ ಇರುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಿಕೊಂಡು ಶುಭ್ರವಾದ ಬಟ್ಟೆಗಳನ್ನ ಧರಿಸಬೇಕು. ಇದೇ ರೀತಿ 11 ದಿನಗಳು ಕೂಡ ನೀವು ಬ್ರಹ್ಮ ಮುಹೂರ್ತದಲ್ಲೇ ಏಳಬೇಕಾಗತ್ತೆ. ಸಂಕಲ್ಪ ಅನ್ನೋದು ಬ್ರಹ್ಮ ಮುಹೂರ್ತದಲ್ಲೇ ಮುಗಿಬೇಕು. ಬಳಿಕ ಒಂದು ಮನೆ ಮೇಲೆ ಒಂದು ಶುಚಿಯಾದ ಬಟ್ಟೆ ಹಾಕಿ ಅದರ ಮೇಲೆ ಹನುಮಂತನ ಫೋಟೋ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಬೊಟ್ಟಿಟ್ಟು ನಿಮಗೆ ಸಿಗುವ ಹೂಗಳಿಂದ ಅಲಂಕಾರ ಮಾಡಿ ಫೋಟೋ ಮುಂದೆ ತುಪ್ಪದಿಂದ ದೀಪವನ್ನು ಹಚ್ಚಬೇಕು. ತುಪ್ಪವನ್ನು ಅಂಗಡಿಯಿಂದ ತರಬೇಡಿ. ಆದಷ್ಟು ಸ್ವತಃ ಮನೆಯಲ್ಲಿ ನೀವೇ ತಯಾರಿಸಿದಂತಹ ತುಪ್ಪ ಆದರೆ ತುಂಬ ಒಳ್ಳೆಯದು. ನೀವು ಸಂಕಲ್ಪ ಮಾಡೋ ಹಿಂದಿನ ದಿನ ತುಪ್ಪ ತಯಾರಿಸಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು ಅದನ್ನ ಆಂಜನೇಯನ ಪೂಜೆಗಂತಲೇ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಕೆಲವರು ಅಡುಗೆಗೂ ಕೂಡ ಅದೇ ತುಪ್ಪ ಬಳಸ್ತಾರೆ, ಹಾಗೆ ಪೂಜೆಗೂ ಕೂಡ ಅದೇ ತುಪ್ಪವನ್ನು ಬಳಸ್ತಾರೆ. ಅದು ಸರಿಯಲ್ಲ. ನೀವು ತುಪ್ಪ ತಯಾರಿಸಿದ ಮೇಲೆ 2 ಭಾಗ ಮಾಡಿ ಇಟ್ಕೊಂಡ್ಬಿಡಿ. ಅಂದರೆ ಅರ್ಧ ಅಡುಗೆ ಬಳಕೆಗಾಗಿರ್ಬೋದು, ಇನ್ನರ್ಧ ಪೂಜೆಗಂತಲೇ ಡಿವೈಡ್ ಮಾಡಿ ಇಟ್ಕೊಂಡ್ಬಿಡಿ. ಬಳಿಕ ಆಂಜನೇಯನಿಗೆ ಹಣ್ಣುಗಳನ್ನು ನೈವೇದ್ಯವಾಗಿ ಇಡಬೇಕು. ನೀವು ಯಾವ ಹಣ್ಣನ್ನು ಬೇಕಾದರೂ ನೈವೇದ್ಯವಾಗಿ ಇಡಬಹುದು. ಅದರ ನಂತರ ಆಂಜನೇಯ ಫೋಟೋ ಮುಂದೆ ಒಂದು ಶುಚಿಯಾದ ಬಟ್ಟೆ ಹಾಕಿಕೊಂಡು ನೀವು ಅದರ ಮೇಲೆ ಕುಳಿತುಕೊಳ್ಬೇಕು. ಚಾಪೆ ಮೇಲೆ ಕುಳಿತುಕೊಳ್ಬೇಡಿ. ಒಂದು ಬಟ್ಟೆ ಮೇಲೆ ಕುಳಿತುಕೊಂಡು ಭಕ್ತಿಯಿಂದ 11 ಬಾರಿ ಹನುಮಾನ್ ಚಾಲೀಸವನ್ನು ಓದಬೇಕು. ಈ 11 ಬಾರಿ ಕೂಡ ನಿಲ್ಲಿಸದೇ ಓದಬೇಕು. ಬೇಕಿದ್ರೆ ಮಧ್ಯದಲ್ಲಿ 1-2 ನಿಮಿಷ ರೆಸ್ಟ್ ತಗೋಬಹುದು, ಆದರೆ ಕೂತಿರುವ ಜಾಗದಿಂದ ಮೇಲೆ ಏಳಬಾರ್ದು. ನೀವು ಒಂದು ಸಾರಿ ಕುಳಿತುಕೊಂಡ್ರೆ 11 ಬಾರಿ ಹನುಮಾನ್ ಚಾಲೀಸ ಓದು ಮುಗಿಸಿದ ನಂತರ ಮಾತ್ರನೇ ಮೇಲೆ ಏಳಬೇಕು. ಮಧ್ಯದಲ್ಲಿ ನೀರು ಕೂಡ ಕುಡಿಬಾರ್ದು. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಮ್ಮದಿಯಿಂದ ಕುಳಿತುಕೊಳ್ಳಿ. 11 ಬಾರಿ ಹನುಮಾನ್ ಚಾಲೀಸ ಓದಿದ ಮೇಲೆ ನೀವು ದೇವರಿಗೆ ಸಮರ್ಪಿಸಿದ ನೈವೇದ್ಯವನ್ನು ತಿನ್ನಬಹುದು. ನೀವು ಬೆಳಗ್ಗೆ ಎದ್ದಾಗಿನಿಂದ ಒಂದು ತೊಟ್ಟು ನೀರು ಕೂಡ ಕುಡಿದಿರಬಾರ್ದು. ಹನುಮಾನ್ ಚಾಲೀಸ ಓದಿ ಮುಗಿಸಿದ ನಂತರ ಮಾತ್ರನೇ ನೀವು ಹಾಲು ಹಣ್ಣು ತಗೋಬಹುದು. ನಿಮ್ಮ ಮನೆಯವರಿಗೂ ಕೂಡ ಕೊಡಬಹುದು. ಇಲ್ಲಿ ನೀವು ಒಂದು ಮುಖ್ಯವಾದ ವಿಷಯನ ನೆನಪಿಟ್ಕೊಳ್ಬೇಕು. ಅದೇನೆಂದರೆ, ಹನುಮಾನ್ ಚಾಲೀಸ ಕೊನೆಯಲ್ಲಿ ತುಳಸಿದಾಸರ ಹೆಸರು ಬರುತ್ತೆ. ಅಲ್ಲಿ ತುಳಸಿದಾಸರ ಹೆಸರಲ್ಲದೆ ನೀವು ನಿಮ್ಮ ಹೆಸರನ್ನು ಹೇಳಬೇಕಾಗತ್ತೆ. ಹನುಮಾನ್ ಚಾಲೀಸ ಕೊನೆ ಸಾಲಿನಲ್ಲಿ ತುಳಸಿದಾಸ ಸದಾ ಹರಿಚೇರ ಕಿ ಜೈನಾಥ ಹೃದಯ ಮಹಡೇರ ಅಂತ ಬರುತ್ತೆ. ಅಲ್ಲಿ ತುಳಸಿದಾಸರ ಹೆಸರಿನ ಬದಲಿಗೆ ನಿಮ್ಮ ಹೆಸರನ್ನು ನೀವು ಹೇಳಬೇಕು ಅಂತ ಹೇಳ್ತಾರೆ. ಈ ರೀತಿ ನೀವು ಪ್ರತಿ ಬಾರಿ ಹನುಮಾನ್ ಚಾಲೀಸ ಓದಿದಾಗಲೂ ನಿಮ್ಮ ಹೆಸರನ್ನೇ ಹೇಳಬೇಕು. ಇದೇ ರೀತಿ 11 ದಿನ ಕೂಡ ಮಾಡಬೇಕಾಗತ್ತೆ. ಒಂದಿನ ಕೂಡ ತಪ್ಪಿಸ್ಕೊಳ್ಬಾರ್ದು. 11ನೇ ದಿನ ಮುಗಿಯುವವರೆಗೂ ಕೂಡ ಮನೆಯಲ್ಲಿ ಮಾಂಸಾಹಾರ ಮಾಡಬಾರ್ದು. ಸ್ಮೋಕಿಂಗ್ ಡ್ರಿಂಕಿಂಗ್ ಅಭ್ಯಾಸ ಇದ್ದರೆ 11 ದಿವಸ ಬಿಟ್ಬಿಡಿ.
11 ದಿನದ ಬ್ರಹ್ಮಚರ್ಯ ಕೂಡ ಪಾಲಿಸಬೇಕಾಗತ್ತೆ. ಈ ಸಂಕಲ್ಪವನ್ನು ಪುರುಷರು ಮಹಿಳೆಯರು ಇಬ್ಬರೂ ಕೂಡ ಮಾಡಬಹುದು. ಹಾಗಾಗಿ ಮಹಿಳೆಯರು ಮುಟ್ಟಾದ ನಂತರ ಸಂಕಲ್ಪ ಮಾಡಿಕೊಂಡ್ರೆ ಒಳ್ಳೆಯದು. ಮಧ್ಯದಲ್ಲಿ ಸಂಕಲ್ಪ ನಿಲ್ಲಿಸುವ ಅಗತ್ಯ ಬರಲ್ಲ. ಮೈಲಿಗೆ ಇದ್ದರೆ ಸಂಕಲ್ಪ ಮಾಡುವಂತಿಲ್ಲ. 11 ದಿನಗಳ ಕಾಲ ಕೆಟ್ಟ ಮಾತುಗಳನ್ನು ಆಡಬಾರ್ದು, ಯಾರನ್ನೂ ಕೂಡ ಬೈಬಾರ್ದು, ಯಾರಿಗೂ ನೋವು ಕೊಡಬಾರ್ದು. ಈ ರೀತಿ 11 ದಿನ ಪೂರ್ತಿಯಾದ ಮೇಲೆ ಕೊನೆಯ ದಿನದಂದು ಅಂದರೆ 11ನೇ ದಿನದಂದು 11 ಬಾರಿ ಹನುಮಾನ್ ಚಾಲೀಸ ಓದಿದ ನಂತರ ಬಜರಂಗ್ ಬಾಣ್ 1 ಬಾರಿ ಓದಿ ನಿಮ್ಮ ಸಂಕಲ್ಪವನ್ನು ಮುಗಿಸಬೇಕು. ಯಾಕಂದರೆ ಬಜರಂಗ್ ಬಾಣಿನಲ್ಲಿ ಬರೆದಿರೋ ಪ್ರಕಾರ ಸಾಕ್ಷಾತ್ ಹನುಮಂತನೇ ಸ್ವತಃ ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಇದೆಲ್ಲ ದೊಡ್ಡ ಕಷ್ಟ ಅಲ್ಲ ಅಂತ ನಿಮಗೆ ಅನ್ನಿಸ್ಬಹುದು. ಆದರೆ ಹನುಮಾನ್ ಸಂಕಲ್ಪ ಶುರು ಮಾಡಿದ 10 ಜನರಲ್ಲಿ ಒಬ್ಬರು ಅಥವಾ ಇಬ್ಬರು ಮಾತ್ರನೇ ಪೂರ್ತಿ ಮಾಡ್ತಾರೆ. ಉಳಿದ 8-9 ಜನ ಕೂಡ ಯಾವುದೋ ಒಂದು ಪ್ರಾಬ್ಲಮ್ ಬಂದು ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೆ. ನೀವು ಸಂಕಲ್ಪ ಶುರು ಮಾಡಿದಾಗಲೇ ಎಲ್ಲದ ಸಮಸ್ಯೆಗಳು ಶುರುವಾಗತ್ತೆ. ಅದೆಲ್ಲವೂ ಕೂಡ ಆಂಜನೇಯ ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇರೋದು ಅಂತ ನೆನ್ಪಿಟ್ಕೊಳ್ಳಿ. ಮನೆಯಲ್ಲಿ ಅಥವಾ ಕೆಲಸದಲ್ಲಿ ಬೇಕಂತಾನೆ ಜನರು ನಿಮಗೆ ಕೋಪ ತರಿಸ್ತಾರೆ. ಹಾಗಂತ ನೀವು ಅವರನ್ನು ಬೇಯೋಕ್ಕೆ ಶಾಪ ಹಾಕೋಕ್ಕೆ ಹೋಗಬೇಡಿ. ಇನ್ನೊಂದೇನೆಂದರೆ, ಈಗ ನಾವು ಹೇಳಿರೋ ರೂಲ್ಸಲ್ಲಿ ಯಾವುದಾದ್ರೂ ಒಂದು ರೂಲ್ಸನ್ನು ನೀವು ತಪ್ಪಿದಾಗೂ ಕೂಡ ಏನೋ ಒಂದು ಸಮಸ್ಯೆ ಬಂದು ನಿಮ್ಮ ಸಂಕಲ್ಪ ಮಧ್ಯದಲ್ಲೇ ನಿಂತು ಹೋಗುತ್ತೆ. ಆ ರೀತಿ ನಿಮ್ಮ ಸಂಕಲ್ಪ ಮಧ್ಯದಲ್ಲಿ ನಿಂತು ಹೋಯಿತು ಅಂದರೆ ನೀವು ಯಾವುದೋ ಒಂದು ರೂಲ್ಸ್ನ ಬ್ರೇಕ್ ಮಾಡಿದ್ದೀರಿ ಅಂತ ಅರ್ಥ. ಅದೇನು ಅಂತ ಸರಿಪಡಿಸ್ಕೊಂಡು ಮತ್ತೆ ಮುಂದಿನ ಮಂಗಳವಾರದಿಂದ ಸಂಕಲ್ಪ ಮಾಡ್ಕೊಳ್ಳಿ. ಈ ಸಂಕಲ್ಪ ಮುಗಿಯುವವರೆಗೂ ಕೂಡ ನಿಮ್ಮೊಳಗೆ ಹನುಮಂತ ಇದ್ದಾರೆ ಅಂತ ನೀವು ಫೀಲ್ ಆಗಬೇಕು. ಉದಾಹರಣೆಗೆ, ನಾವು ಪ್ರತಿದಿನ ಮನೆಯಲ್ಲಿ ಹೆಂಗೆಂಗೋ ಇರ್ತೀವಿ. ಅದೇ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂದರೆ ಮನೇನೂ ಕ್ಲೀನಾಗಿ ಇಟ್ಕೋತೀವಿ, ನಾವು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಖುಷಿಯಾಗಿ ಮಾತಾಡ್ಕೊಂಡಿರ್ತೀವಿ ಅಲ್ವಾ. ಸೊ ಅದೇ ರೀತಿ ಒಬ್ಬ ಸಾಮಾನ್ಯ ಗೆಸ್ಟ್ ಬರ್ತಾರೆ ಅಂದ್ರೆ ನಾವು ಇಷ್ಟೊಂದೆಲ್ಲ ಖುಷಿಯಾಗಿ ಇಷ್ಟೊಂದೆಲ್ಲ ಚೇಂಜ್ ಆಗ್ತೀವಿ ಅಂದಮೇಲೆ ಸ್ವತಃ ಆಂಜನೇಯ ದೇವರೇ ನಮ್ಮೊಳಗಿದ್ದಾರೆ ಅಂದಮೇಲೆ ನಾವು ಇನ್ನೆಷ್ಟು ಕೇರ್ಫುಲ್ಲಾಗಿರಬೇಕು ಅಲ್ವಾ. ಈ ರೀತಿ ಇದನ್ನೆಲ್ಲ ನೆನಪಿಟ್ಕೊಂಡು ರೂಲ್ಸ್ನ ಬ್ರೇಕ್ ಮಾಡದೆ ಫಾಲೋ ಮಾಡಿ. ಯಾರು ನೋಡದೇ ಇದ್ದಾಗ ಮನುಷ್ಯ ಯಾವ ರೀತಿ ಇರ್ತಾನೋ ಅದೇ ಅವನ ನಿಜವಾದ ಬಣ್ಣ ಅಂತ ಹೇಳ್ತಾರೆ. ಯಾರು ನೋಡದೇ ಇರೋದನ್ನು ಕೂಡ ದೇವರು ನೋಡ್ತಾರೆ ಅಲ್ವಾ. ಹಾಗಾಗಿ ತುಂಬ ಅಂದರೆ ತುಂಬಾ ಕೇರ್ಫುಲ್ಲಾಗಿರಿ. ನೀವು ಸಕ್ಸಸ್ಫುಲ್ಲಾಗಿ ಸಂಕಲ್ಪ ಪೂರ್ತಿ ಮಾಡಿದರೆ ನೀವು ಕೇಳಿದಂತಹ ಯಾವ ಕೋರಿಕೆಯನ್ನಾದರೂ ಖಂಡಿತ ಆಂಜನೇಯ ಈಡೇರಿಸ್ತಾರೆ. ತುಂಬ ದಿನ ಏನಿಲ್ಲ, 11 ದಿನಗಳ ಸಂಕಲ್ಪ ಮಾಡಿಕೊಂಡ್ರೆ ಸಾಕು. 11 ದಿನದ ನಂತರ ಖಂಡಿತ ನೀವೇ ತಿಳಿಸ್ತೀರಿ. ಇನ್ನೊಂದು ವಿಷಯ ಏನಂದರೆ, ನೀವು ಯಾವುದೇ ಕೆಲಸ ಪೂಜೆ ಏನು ಮಾಡಿದರೂ ಕೂಡ ಟೆಸ್ಟ್ ಮಾಡೋದಕ್ಕೆ ಅಂತ ಮಾಡಬೇಡಿ. ಭಕ್ತಿ ನಂಬಿಕೆ ಇಟ್ಟು ಪೂಜೆ ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಆಂಜನೇಯನನ್ನು ತುಂಬಿಕೊಳ್ಬೇಕು. ನೀವು ಸಂಕಲ್ಪ ಮಾಡೋ 11 ದಿನ ಕೂಡ ನಿಮ್ಮ ಜೊತೆ ಅಥವಾ ನಿಮ್ಮೊಳಗೆ ಆಂಜನೇಯ ಇದ್ದಾರೆ ಅಂತ ನೀವು ನಂಬಬೇಕು. ನಿಮಗೆ ಮೊದಲಿನ ದಿನ ಏನೋ ಅನ್ನಿಸದೇ ಇದ್ದರೂ ಕೂಡ 11ನೇ ದಿನ ಈ ಸಂಕಲ್ಪ ಮುಗಿಯೋದ್ರೊಳಗೆ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ. ಆದರೆ ತನು ಒಂದು ಕಡೆ ಮನ ಒಂದು ಕಡೆ ಇಟ್ಕೊಂಡು ಏನೋ ಕೆಲಸದಂತೆ ಸಂಕಲ್ಪ ಮಾಡಿ ಮುಗಿಸಿದ್ರೆ ನೀವು 11 ಬಾರಿ ಅಲ್ಲ 100 ಬಾರಿ ಓದಿದರೂ ಕೂಡ ಸಂಕಲ್ಪ 100 ದಿನ ಮಾಡಿದರೂ ಕೂಡ ಯಾವುದೇ ಪ್ರಯೋಜನ ಇರಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅಂಥವರು ಸಂಕಲ್ಪ ಮಾಡದಿದ್ರೇ ಉತ್ತಮ. ಹಾಗಾಗಿ ನಿಷ್ಠೆಯಿಂದ ಮಾಡಿ ರಿಸಲ್ಟ್ ಏನಂತ 11 ದಿನದ ನಂತರ ತಿಳಿಸಿ. ವೀಕ್ಷಕರೇ, ಇನ್ನೂ ಒಮ್ಮೆ ಹೇಳ್ತಾ ಇದ್ದೀನಿ, ಉದ್ದೇಶ ಯಾವಾಗಲೂ ಒಳ್ಳೆಯದಾಗಿರಲಿ, ನಿಮ್ಮ ಬಗ್ಗೆ ಆಗಿರಲಿ. ಇನ್ನೊಬ್ಬರಿಗೆ ಕೆಡಕು ಮಾಡ್ತೀವಿ ಅಂತ ನಾವು ಸಂಕಲ್ಪ ಮಾಡಿಕೊಂಡ್ರೆ ಆ ಕೆಡಕು ಖಂಡಿತವಾಗ್ಲೂ ಮೊದಲು ನಿಮಗೆ ಆಗೋದು ನೆನಪಿರಲಿ. ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಈ ಸಂಕಲ್ಪವನ್ನು ಯಾವ ರೀತಿ ಮಾಡಬೇಕು, ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ. ಆ ವಿಡಿಯೋವನ್ನು ಕೂಡ ತಪ್ಪದೆ ನೋಡಿ. ಹಾಗೆ ನಿಮ್ಗೆ ಈ ಎಲ್ಲ ಮಾಹಿತಿಗಳು ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.